ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾಗಿ ನೋಡ್ತಾ ಇದ್ದೀರೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಪ್ರಮುಖವಾದ ಟಾಪಿಕ್ ಪ್ರಿಲಿಮಿನರಿ ಡಿಗ್ರಿ ಮತ್ತು ಫೈನಲ್ ಡಿಗ್ರಿ. ಮೊದಲ ಹಾಗೂ ಅಂತಿಮ ಡಿಗ್ರಿ ಅಂದರೆ ಏನು, ಅದರ ನಡುವೆ ಇರುವ ವ್ಯತ್ಯಾಸಗಳೇನು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ, ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ. ಮೊದಲನೇ ಡಿಗ್ರಿ ಅಂತ ಹೇಳಿದ್ರೆ ಒಂದು ಸಿವಿಲ್ ಕೇಸನ್ನು ನೀವು ಫೈಲ್ ಮಾಡಿರ್ತೀರ. ಆ ಸಿವಿಲ್ ಕೇಸು ರಿಕವರಿ ಸೂಟ್ ಆಗಿರ್ಬೋದು, ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಒಂದು ಸೂಟ್ ಆಗಿರ್ಬೋದು, ದಾವೆ ಆಗಿರ್ಬೋದು. ನಿಮ್ಮ ಮತ್ತು ಎದುರು ಪಕ್ಷಗಾರರ ಇಬ್ಬರ ಆರ್ಗ್ಯುಮೆಂಟನ್ನು ಕೇಳಿ ಎಲ್ಲ ಎವಿಡೆನ್ಸನ್ನು ನೋಡಿ ನಂತರದಲ್ಲಿ ಒಂದು ಆದೇಶನ ಮಾಡುತ್ತೆ, ಒಂದು ಜಡ್ಜ್ಮೆಂಟನ್ನು ಮಾಡುತ್ತೆ. ಜಡ್ಜ್ಮೆಂಟನ್ನು ಮಾಡಿದ್ಮೇಲೆ ಒಂದು ಡಿಗ್ರಿಯನ್ನು ಆರ್ಡರ್ ಮಾಡ್ತಾರೆ. ಜಡ್ಜ್ಮೆಂಟ್ ಹಾಗೂ ಡಿಗ್ರಿ ಎರಡೂ ಸಹ ಒಂದು ನ್ಯಾಯಾಲಯದಿಂದ ಒಂದು ಆದೇಶನ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಜಡ್ಜ್ಮೆಂಟ್ ಆಗೋಯ್ತು, ಡಿಗ್ರಿನೂ ತಗೊಬಿಟ್ರಿ. ಡಿಗ್ರಿ ತಗೊಂಡ್ಮೇಲೆ ಏನು ಮಾಡ್ತೀರಿ, ನೆಕ್ಸ್ಟ್ ಏನು, ಯಾವ ಕೇಸಲ್ಲಿ ನಿಮಗೆ ಫೈನಲ್ ಡಿಗ್ರಿ ಬರುತ್ತೆ, FDP ಬರುತ್ತೆ, ಯಾವ ಕೇಸಲ್ಲಿ ನಿಮಗೆ FDP ಬರೋದಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಏನೋ ಒಂದು ರಿಕವರಿ ಸೂಟ್ ಹಾಕೊಡ್ತೀರಾ, ಮನಿ ಸೂಟ್ ಹಾಕಿರ್ತೀರಾ, ಇಷ್ಟು ಲಕ್ಷ ದುಡ್ಡು ಕೊಡುವಂಥ ಒಂದು ಕೇಸು ಆರ್ಡ್ರ್ ಮಾಡಿರ್ತೀವಿ, ನ್ಯಾಯಾಲಯ ಆರ್ಡ್ರ್ ಮಾಡಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ FDP ಬರೋದಿಲ್ಲ. ಅದಕ್ಕೆ ನೀವು ಎಕ್ಸಿಕ್ಯೂಷನ್ ಹಾಕೋಬೇಕಾಗತ್ತೆ. ಆ ಮನಿ ರಿಕವರಿಗೋಸ್ಕರ ಒಂದು ಎಕ್ಸಿಕ್ಯೂಷನ್ ಹಾಕೋಬೇಕಾಗತ್ತೆ. FDP ಬರೋದಿಲ್ಲ. ಆದರೆ ಯಾವುದೋ ಒಂದು ಪಾರ್ಟಿಷನ್ ಕೇಸ್ ಹಾಕಿರ್ತಾರೆ ಅಂದ್ಕೊಳ್ಳಿ, ಒಬ್ಬ ಅಣ್ಣ ತಮ್ಮ ಇಬ್ಬರ ನಡುವೆ ಒಂದು ಪಾರ್ಟಿಷನ್ ಕೇಸ್ ಹಾಕಿರ್ತಾರೆ. ಇಬ್ಬರಿಗೂ ಸಹ 1/2 ಆದೇಶ ಮಾಡಿ ಒಂದು ಡಿಗ್ರಿಯನ್ನು ಪಾಸ್ ಮಾಡಿರ್ತಾರೆ. ಡಿಗ್ರಿಯನ್ನು ಪಾಸ್ ಮಾಡಿದ ಮೇಲೆ ಆ್ಯಕ್ಚುಲಿ ಕೇಸ್ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದೇ ಡಿಗ್ರಿಯಲ್ಲಿ ಒಂದೇ ಕೇಸಲ್ಲಿ ಎಲ್ಲವೂ ಸಹ ಅಂತಿಮ ಮಾಡೋಕ್ಕಾಗೋದಿಲ್ಲ. ಏನು ಒಂದು ಪ್ರಿಲಿಮಿನರಿ ಡಿಗ್ರಿಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 1/2 ಶೇರ್ ಕೊಡಪ್ಪ, ನಿನ್ಗೆ ಅಣ್ಣಂಗೆ ಅರ್ಧ ತಮ್ಮಂಗೆ ಅರ್ಧ, ಇಬ್ಬರು ಭಾಗ ಮಾಡ್ಕೊಳ್ಳಿ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಿಬಿಡುತ್ತೆ. ಆದರೆ ಭಾಗ ಎಲ್ಲಿದೆ, ಯಾವ ಭಾಗ ಯಾರು ಕೊಡಬೇಕು, ಯಾವ ಮೆಜರ್ಮೆಂಟಲ್ಲಿ ಕೊಡಬೇಕು, ಪೂರ್ವಕ್ಕೆ ಯಾರು, ಪಶ್ಚಿಮಕ್ಕೆ ಯಾರು, ಉತ್ತರಕ್ಕೆ ಯಾರು, ದಕ್ಷಿಣಕ್ಕೆ ಯಾರು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಫೈನಲ್ ಡಿಗ್ರಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಪ್ರಿಲಿಮಿನರಿ ಡಿಗ್ರಿ ಆದಮೇಲೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ, ಯಾವುದೇ ಸಂದರ್ಭದಲ್ಲೂ ಸಹ ನೀವು ಫೈನಲ್ ಡಿಗ್ರಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಫೈನಲ್ ಡಿಗ್ರಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಇಂತಿಂಥ ಪ್ರಾಪರ್ಟಿ ಈ ಥರ ಆರ್ಡ್ರ್ ಆಗಿದೆ, ನನಗೆ ಈ ಪ್ರಾಪರ್ಟಿ ಬೇಕು, ಅವ್ನಿಗೆ ಆ ಪ್ರಾಪರ್ಟಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಹಾಕಿದ್ಮೇಲೆ ನ್ಯಾಯಾಲಯದಿಂದ ಒಬ್ಬ ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ನಿಮ್ಮ ಸ್ಥಳಕ್ಕೆ ಒಬ್ಬರು ಬಂದು ನೋಡಿ ಮೆಜರ್ಮೆಂಟ್ ಮಾಡಿಸಿ, ಕೋರ್ಟ್ ಕಡೆಯಿಂದ ಮೆಜರ್ಮೆಂಟ್ ಮಾಡಿಸಿ, ಅಳತೆಯನ್ನು ಮಾಡಿಸಿ, ಸಪ್ರೇಟ್ ಸ್ಕೆಚ್ಚನ್ನು ಹಾಕಿ ನ್ಯಾಯಾಲಯವು ಒಂದು ವರದಿಯನ್ನು ಕೊಡ್ತಾರೆ ನ್ಯಾಯಾಲಯಕ್ಕೆ. ಕಮಿಷನರ್, ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿರೋ ಕಮಿಷನರ್ ಒಂದು ವರದಿಯನ್ನು ಕೊಡ್ತಾರೆ. ವರದಿಯನ್ನು ಕೊಟ್ಟಿದ ಮೇಲೆ ಯಾವ ವ್ಯಕ್ತಿಗೆ, ಎ ಎಂಬ ವ್ಯಕ್ತಿಗೆ ಎಷ್ಟು ಎಕರೆ, ಬಿ ಎಂಬ ವ್ಯಕ್ತಿಗೆ ಎಷ್ಟು ಎಕರೆ, ಎ ಎಂಬ ವ್ಯಕ್ತಿಯ ಆಸ್ತಿ ಯಾವ ಭಾಗದಲ್ಲಿದೆ, ಬಿ ಎಂಬ ವ್ಯಕ್ತಿಯ ಆಸ್ತಿ ಯಾವ ಭಾಗದಲ್ಲಿದೆ, ಎ ಎಂಬ ವ್ಯಕ್ತಿಯ ಆಸ್ತಿ ಯಾವ ಶೇಪಲ್ಲಿದೆ, ಬಿ ಎಂಬ ವ್ಯಕ್ತಿಯ ಆಸ್ತಿ ಯಾವ ಶೇಪಲ್ಲಿದೆ ಅಂತೆಲ್ಲ ಹೇಳಿ ಒಂದು ವರದಿಯನ್ನು ಸಲ್ಲಿಸಿ ಅದಕ್ಕೆ ಒಂದು ಸ್ಕೆಚ್ಚನ್ನು ಮಾಡಿ, ಆಸ್ತಿ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಒಂದು ಸ್ಕೆಚ್ಚನ್ನು ಮಾಡಿ ನಂತರದಲ್ಲಿ ಒಂದು ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಯ ಆಧಾರದ ಮೇಲೆ ಫೈನಲ್ ಡಿಗ್ರಿಯನ್ನು ಬರೀತಾರೆ ಅಂತ ಹೇಳ್ಬೋದು. ಫೈನಲ್ ಡಿಗ್ರಿಯಲ್ಲಿ ಯಾವ ವ್ಯಕ್ತಿಗೆ ಎಷ್ಟು ಬಂದಿದೆ, ಯಾವ ಸ್ಥಳದಲ್ಲಿ ಬಂದಿದೆ ಅಂತ ಹೇಳಿ ಒಂದು ಫೈನಲ್ ಡಿಗ್ರಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಪ್ರಿಲಿಮಿನರಿ ಡಿಗ್ರಿಲಿ ಎಷ್ಟು ಭಾಗ ಅಂತ ಹೇಳ್ತಾರೆ, ಫೈನಲ್ ಡಿಗ್ರಿಲಿ ಯಾವ ವ್ಯಕ್ತಿಗೆ ಯಾವ ಭಾಗ ಹೋಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಸಹ, ಎಕ್ಸ್ಪೆಷಲಿ ಪಾರ್ಟಿಷನ್ ಕೇಸಲ್ಲಿ ಎರಡೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಿಲಿಮಿನರಿ ಡಿಗ್ರಿಲಿ ನನ್ನ ಹೆಸರಿಗೆ ಡಿಗ್ರಿ ಆಗೋಯ್ತು, ನನ್ನ ಹೆಸರು ಕೇಸ್ ವಿನ್ ಆಗಿಬಿಟ್ಟೆ, ನನಗೇನು ಮಾಡೋದು ಬೇಕಾಗಿಲ್ಲ, ನನ್ನ ಪಾಡ ಇದ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನ. ಪ್ರಿಲಿಮಿನರಿ ಡಿಗ್ರಿ ಆದಮೇಲೆ ನೀವು FDP ಫೈಲ್ ಮಾಡಲೇಬೇಕು. FDP ಫೈಲ್ ಮಾಡಿಕೊಂಡು ನಿಮ್ಮದು ಯಾವ ಜಾಗ, ನಿಮ್ಗೆ ಯಾವ ಜಾಗ ಅಲಾಟ್ಮೆಂಟ್ ಆಗಿದೆ ಆ ಜಾಗನ ನೀವು ಪಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರಿಲಿಮಿನರಿ ಡಿಗ್ರಿ ಎಷ್ಟು ಮುಖ್ಯನೋ ಅಂತಿಮ ಡಿಗ್ರಿಯೂ ಸಹ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಯಾರಿಗೆಲ್ಲ ಡೌಟ್ ಇದ್ದರೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಡೌಟ್ ಇದ್ದರೆ ನೀವು ಯಾವುದೇ ಸಂದರ್ಭದಲ್ಲೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ನಂಬರ್ ಇದೆ ಕಾಲ್ ಮಾಡಿ ಕೇಳಿ. ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.